ಅಸ್ಸಲಾಮಲೈಕುಂ, ನಮಸ್ಕಾರ ಎಲ್ಲ ನಮ್ಮ ಮೆಕ್ಯಾನಿಕ್ ಅಣ್ಣ ತಮ್ಮಂದರಿಗೆ. ಅಣ್ಣ, ನನ್ನ ಹತ್ರ ಒಂದು ಸ್ಟಾರ್ ಸಿಟಿ ಪ್ಲಸ್ ಗಾಡಿ ಬಂದಿತ್ತು. ಏನಾಗಿದೆ ಅಂದ್ರೆ ಬೋರ್ ಸೀಸ್ ಆಗಿತ್ತು. ಬೋರ್ ಏನಕ್ಕೆ ಸೀಸ್ ಆಗಿತ್ತು? ಇವಾಗ ಎಲ್ಲಾ ಗಾಡಿಗಳು ಆಯಿಲ್ ಕಮ್ಮಿ ಆದ್ರೆ ಸೀಸ್ ಆಗ್ತವೆ, ಆಯಿಲ್ ಕುಡಿಯೋ ಪ್ರಾಬ್ಲಮ್ ಇದ್ರೆ ಸೀಸ್ ಆಗ್ತವೆ, ಆತರ ಆಯ್ತು. ಆದ್ರೆ ಇದು ಗಾಡಿ ಆತರ ಏನೂ ಇರ್ಲಿಲ್ಲ, ಹೊಗೆನೂ ಬರ್ತಾ ಇರ್ಲಿಲ್ಲ, ಏನಿಲ್ಲ. ಆದ್ರೆ ಗಾಡಿ ಸೀಸ್ ಆಗಿತ್ತು. ಏನಕ್ಕೆ ಸೀಸ್ ಆಯ್ತು ಅಂತ ಹೇಳ್ಬಿಟ್ಟು ರೀಬೋರ್ ಎಲ್ಲ ಮಾಡಿ ಫಿಟ್ ಮಾಡಿದ್ವಿ, ಎಲ್ಲ ಕ್ಲೀನ್ ವಾಶ್ ಗೀಶ್ ಎಲ್ಲ ನೋಡಿ ಮಾಡಿದ್ವಿ. ಪ್ರಾಬ್ಲಮ್ ಏನಾಗಿತ್ತಂದ್ರೆ, ಇದು ಸೀಸ್ ಆಗಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ, ನಾವು ಯಾವಾಗ್ಲೂ ಶೆಲ್ಫ್ ಮೋಟರ್ ಬಾಲ್ಸ್ ಕಿಟ್ ಹೋಗತ್ತಲ್ಲ, ಅದ್ರ ಫೈಬರ್ ಪೀಸ್ಗಳಿರ್ತಾವಲ್ಲ, ಅದು ಕ್ಲೀನ್ ಆಗಿ ಆಚೆ ತೆಗಿಬೇಕು. ಯಾಕಂದ್ರೆ ಸ್ವಲ್ಪ ಮುಂದೆ ಬರಪ್ಪ, ಆ ಫೈಬರ್ ಪೀಸ್ ಏನಿದಾವೆ ಇದ್ರ ಒಳಗಡೆ ಬಂದು ಸಿಗಾಕೊಂಡ್ಬಿಟ್ಟಿದಾವೆ. ಕ್ಲಚ್ ಕೋರ್ ಒಳಗಡೆ ಸಿಗಾಕೊಂಡು ಇದು ಏನ್ ಕ್ರಾಂಕಿಗೆ ಆಯಿಲ್ ಸಪ್ಲೈ ಮಾಡತ್ತೆ, ಆ ಸಪ್ಲೈ ಕೊಟ್ಟಿಲ್ಲ. ಹಾಗಾಗಿ ಇದು ಬೋರ್ ಸೀಸ್ ಆಗಕ್ಕೆ ಕಾರಣ ಆಗಿದೆ. ಹಾಗಾಗಿ ನಮ್ಮ ಮೆಕ್ಯಾನಿಕ್ ಅಣ್ಣ ತಮ್ಮಂದರಲ್ಲಿ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ, ಯಾವ್ದೇ ಒಂದು ಗಾಡಿ ಬಂದ್ರೆ ಇದೊಂದು ಕ್ಲಚ್ ಕವರ್ ಒಂದು ದಯಮಾಡಿ ಚೆಕ್ ಮಾಡ್ರಿ. ಈ ಗಾಡಿ ಇರಲಿ, ಸ್ಪ್ಲೆಂಡರ್ ಗಾಡಿ ಇರಲಿ, ಯಾವ್ದೇ ಗಾಡಿ ಇರಲಿ, ಇದರಲ್ಲಿ ಕ್ಲಚ್ ಕವರ್ ಅಲ್ಲಿ ಕರೆಕ್ಟ್ ಆಗಿ ಆಯಿಲ್ ಸರ್ಕ್ಯುಲೇಷನ್ ಆಗ್ತಿದೆಯಾ ಅಂತ ಚೆಕ್ ಮಾಡಿ. ಧನ್ಯವಾದಗಳು.